ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಸನ್ನ ಕುಮಾರ್ ಟಿ ಪಿ. ನಾವು ಇವತ್ತಿನ ಕ್ಲಾಸಲ್ಲಿ ಫಿಸಿಕ್ಸ್ ಕ್ವಶನ್ಸ್ನ ಅನಲೈಸ್ ಮಾಡ್ತಾ ಹೋಗ್ತೀನಿ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಿರ್ಬೋದು, ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು, ಯಾವ ಥರ ಕ್ವಶನ್ಸ್ ಈ ಫಿಸಿಕ್ಸಿಂದ ಬರ್ತವೆ ಅಂತ ನಾನಿವತ್ತು ಅನಲೈಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ತನಕ ಯಾರೆಲ್ಲ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವೆಲ್ಲರೂ ಸಹ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕೆಲವೊಂದು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಿರ್ಬೋದು ಮತ್ತು ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು. ಅದ್ರ ಜೊತೆಗೆ GPSTR ಮತ್ತು HSTR ಕೋರ್ಸ್ಗಳು ಸಹ ಅವೈಲೇಬಲ್ ಇದ್ದಾವೆ. ಹೆಚ್ಚಿನ ಮಾಹಿತಿಗೆ ನೀವು ಈ ಎರಡೂ ನಂಬರ್ಗಳಿಗೆ ಸಂಪರ್ಕಿಸ್ಬೋದು. ಓಕೆ, ಈಗ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ದ ಯೂನಿಟ್ ಫಾರ್ ರಿಲಕ್ಟೆನ್ಸ್ ಈಸ್. ನಮಗೆ ಯಾವುದೇ ಒಂದು ಫಿಸಿಕ್ಸಲ್ಲಿ SI ಯೂನಿಟ್ ಬರೀಬೇಕಂದ್ರೆ ಡೆಫಿನೇಷನ್ ಗೊತ್ತಿದ್ರೆ ತುಂಬ ಈಸಿ ಆಗುತ್ತೆ. ಮೀನಿಂಗ್ ಗೊತ್ತಿದ್ರೆ ತುಂಬ ಈಸಿ ಫಿಸಿಕ್ಸಲ್ಲಿ ನಮಗೆ SI ಯೂನಿಟ್ಸ್ ಬರೆಯೋಕ್ಕೆ. ಈ ರಿಲಕ್ಟೆನ್ಸ್ ಅಂದ್ರೇನು ಅಂತ ಗೊತ್ತಿರಬೇಕು. ಫಸ್ಟು ರೇಷಿಯೋ ಆಫ್ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಟು ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ಎ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಸರ್ಕ್ಯೂಟ್. ಆ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಒಳಗಡೆ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಮತ್ತು ಮ್ಯಾಗ್ನೆಟಿಕ್ ಫ್ಲಕ್ಸ್ ಮಧ್ಯೆ ಇರುವಂತಹ ಅನುಪಾತನ ನಾವು ರಿಲಕ್ಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಎರಡು ಅನುಪಾತಗಳಿದ್ದಾವೆ, ಇನ್ನೆರಡು ಅನುಪಾತದಲ್ಲಿಲ್ಲ. ಹಾಗಾದರೆ ಇವೆರಡು SI ಯೂನಿಟ್ ಅಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಇವೆರಡರಲ್ಲಿ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ ಫಸ್ಟ್ ಒನ್ನು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಇದು ಕರೆಕ್ಟ್ ಆನ್ಸರ್ ಅಲ್ಲ. AT ಅಂದರೆ ನಮಗೆ ಗೊತ್ತಿರಲಿ, ಇದು ಆಂಪಿಯರ್ ಟರ್ನ್ ಅಂತ ಕರಿತೀವಿ. ಆಂಪಿಯರ್ ಟರ್ನ್. ನಮಗೆ WB ಅಂದರೆ ವೆಬ್ಬರ್ ಅಂತ ಕರಿತೀವಿ. ವೆಬ್ಬರ್. ಆಂಪಿಯರ್ ಟರ್ನ್ ವೆಬ್ಬರ್ ಅಂತ ಕರಿತೀವಿ SI ಯೂನಿಟ್ನ ರಿಲಕ್ಟೆನ್ಸ್ ಅಂದರೆ ರೇಷಿಯೋ ಆಫ್ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಟು ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ಎ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಪ್ಯಾಸ್ಕಲ್ ಲಾ ದ ಪ್ರೆಷರ್ ಆಫ್ ಗ್ಯಾಸ್ ಇನ್ ಎ ವೆಸಲ್ ಈಸ್. ಒಂದು ವೆಸಲ್ ಒಳಗೆ ಗ್ಯಾಸ್ನ ಪ್ರೆಷರ್ ಅಂದರೆ ಒತ್ತಡ ಯಾವ ಥರ ಇರುತ್ತೆ ಅಂತ ನೋಡಬೇಕು. ಓಕೆ, ಯಾವುದೋ ಒಂದು ವೆಸಲ್ ಇದೆ ಅಂದ್ಕೊಳ್ರಿ, ಪೈಪ್ ಇದ್ರೆ ತುಂಬ ನಾನು ಗ್ಯಾಸ್ ಫಿಲ್ ಮಾಡಿದ್ದೀನಿ, ಅಥವಾ ಕೊಳವೆ ಅಂತನಾದರೂ ಅಂದ್ಕೊಬೋದು ನೀವು. ಈ ಪೈಪ್ ಒಳಗೆ ಗ್ಯಾಸ್ ಇದೆ. ಓಕೆ, ಎಲ್ಲಾದರೂ ಒಂದು ಪ್ಲೇಸಲ್ಲಿ ನಾನು ಗ್ಯಾಸ್ ಪ್ರೆಷರ ಚೇಂಜ್ ಮಾಡಿದರೆ, ಗ್ಯಾಸ್ ಪ್ರೆಷರ್ ಏನಾದರೂ ಇನ್ಕ್ರೀಸ್ ಆದರೂ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು. ಇದೇನಾಗುತ್ತಪ್ಪ ಅಂದರೆ ಎಲ್ಲ ಪಾರ್ಟ್ಸಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಲ್ಲ ಪಾರ್ಟಿಗೂ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ನಮಗೆ ಈ ಒತ್ತಡ ಅನ್ನೋದು ವೆಸಲ್ ಒಳಗಡೆ ಎಲ್ಲ ಡೈರೆಕ್ಷನ್ನಲ್ಲೂ ಸಹ ಸೇಮ್ ಇನ್ ಆಲ್ ಡೈರೆಕ್ಷನ್ ಅಂತ ಕರಿತೀವಿ. ಎಲ್ಲ ಡೈರೆಕ್ಷನ್ನಲ್ಲೂ ಒಂದೇ ಇರುತ್ತೆ. ನೀವೆಲ್ಲಾದರೂ ಇಲ್ಲಿ ಕ್ರಿಯೇಟ್ ಮಾಡಿ ನೋಡ್ಬೋದು, ಪ್ರೆಷರ್ನ ಇನ್ಕ್ರೀಸ್ ಆದರೂ ಮಾಡ್ಬೋದು ಅಥವಾ ಡಿಕ್ರೀಸ್ ಆದರೂ ಮಾಡ್ಬೋದು. ಆ ಥರ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಎಲ್ಲ ಡೈರೆಕ್ಷನ್ನಲ್ಲೂ ಪ್ರೆಷರ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಎ ಹೆಲಿಕಾಪ್ಟರ್ ಆಫ್ ಮಾಸ್ 2 × 10³ kg ರೈಸಸ್ ವರ್ಟಿಕಲಿ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಆಫ್ 35 m/s. taking the acceleration free fall as 10 m/s. acceleration 10 m/s ಸ್ಕ್ವೇರ್ ಅಂತಲೂ ಕರಿತೀವಿ, ಅಥವಾ ನಾವಿದನ್ನು m/s ಇನ್ವರ್ಸ್ ಅಂತಲೂ ಕರಿತೀವಿ. ವಾಟ್ ಈಸ್ ದ ರಿಸಲ್ಟೆಂಟ್ ಫೋರ್ಸ್ ದಟ್ ಈಸ್ ಆ್ಯಕ್ಟಿಂಗ್ ಆನ್ ದ ಹೆಲಿಕಾಪ್ಟರ್. ಇಲ್ಲಿ ನೋಡ್ಬೋದು ಕನ್ನಡದಲ್ಲಿ 2 × 10³ kg ಭಾರದ ಹೆಲಿಕಾಪ್ಟರ್ ಒಂದು 35 m/s ನಿರಂತರ ವೇಗದಲ್ಲಿ ಏರುತ್ತದೆ. ಸ್ವತಂತ್ರ ಪತನದ ವೇಗವರ್ಧಕವನ್ನು m/s² ಆರ್ m/s ಇನ್ವರ್ಸ್ ಸ್ಕ್ವೇರ್ ಎಂದು ಪರಿಗಣಿಸಿದಲ್ಲಿ ಹೆಲಿಕಾಪ್ಟರ್ ಮೇಲೆ ಕೆಲಸ ಮಾಡುತ್ತಿರುವ ಪರಿಣಾಮಕ ಶಕ್ತಿ ಎಷ್ಟು? ಇಲ್ಲಿ ನಾವು ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರಿಸಲ್ಟೆಂಟ್ ಫೋರ್ಸ್ ನಮಗೀಗಾಗಲೇ ನ್ಯೂಟನ್ಸ್ ಸೆಕೆಂಡ್ ಲಾನಲ್ಲಿ ಗೊತ್ತಾಗಿದೆ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್ ಅಂತ ಕರಿತೀವಿ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡ್ತಾಯಿದ್ದೀವಿ ಅಂದರೆ ಅದು ಆ ವಸ್ತುವಿನ ಮೊಮೆಂಟಮ್ಗೆ ನೇರ ಅನುಗುಣವಾಗಿರುತ್ತೆ ಅಂತ ಹೇಳುತ್ತೆ. ಅದನ್ನು ನಾವು ಮ್ಯಾಥಮೆಟಿಕಲ್ ಫಾರ್ಮುಲಾದಲ್ಲಿ ಬರೆದ್ರೆ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್ ಅಂತ ಕರಿತೀವಿ.
ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಬರ್ತೇನೆ. ಲಿಫ್ಟಲ್ಲಿದೆ ಅಂದ್ಕೊಳ್ರಿ, ಲಿಫ್ಟಲ್ಲಿ ನಾವು ಮೇಲೆ ಏರ್ತಾ ಇದ್ದೀವಿ ಅಂದರೆ ನಮಗೇನಾಗುತ್ತೆ, ವೆಯ್ಟ್ ಫೀಲ್ ಆಗುತ್ತೆ. ಯಾಕೆ ಅಂದರೆ ಇದು ಎಗೇನ್ಸ್ಟ್ ದ ಗ್ರಾವಿಟಿ ಆಗಿರುತ್ತೆ. ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಡೌನ್ವರ್ಡ್ಸಲ್ಲಿರುತ್ತೆ, ಗುರುತ್ವಾಕರ್ಷಣ ಬಲ. ನಾವು ಯಾವಾಗ ಗುರುತ್ವಾಕರ್ಷಣ ಬಲದ ವಿರುದ್ಧವಾಗಿ ಚಲಿಸ್ತಾ ಇರ್ತೀವೋ ಆವಾಗ ನಮಗೆ ವೆಯ್ಟ್ ಫೀಲ್ ಆಗುತ್ತೆ. ಅದೇ ರೀತಿ ನಾವು ವೆಯ್ಟ್ ಲಿಫ್ಟಲ್ಲಿ ಮೇಲಿಂದ ಕೆಳಗೆ ಬರ್ತಾ ಇದ್ದೀವಿ ಅಂದ್ಕೊಳ್ರಿ, ಆವಾಗ ನಮಗೇನಾಗಿರುತ್ತೆ, ವೆಯ್ಟ್ ಫ್ರೀ ಫಾಲಲ್ಲಿ 0 ಆಗಿರುತ್ತೆ. ಓಕೆ, ನಮಗೆ ಅಷ್ಟು ವೆಯ್ಟ್ ಫೀಲ್ ಆಗೋಲ್ಲ. ನೋಡ್ಬೋದು ನೀವು ಅದನ್ನು 0 ವೆಯ್ಟ್ ಅಂತ ಕರಿತೀವಿ. ನಾವು ಅವಾಗ ಅಷ್ಟು ಫ್ರೀ ಫಾಲಲ್ಲಿ ನಮಗೆ ವೆಯ್ಟ್ ಗೊತ್ತಾಗಲ್ಲ. ಓಕೆ, ಹಾಗಾದರೆ ನಮಗೆ ಇಲ್ಲಿ ಫ್ರೀ ಫಾಲ್ ನಿರಂತರವಾಗಿ ಏನಾಗ್ತಾಯಿದೆ, ವರ್ಟಿಕಲಿ ಕಾನ್ಸ್ಟೆಂಟ್ ಫೇಸ್ ಟೇಕಿಂಗ್ ಆಕ್ಸಿಲರೇಷನ್ ಫ್ರೀ ಫಾಲ್. ಇಲ್ಲಿ ನೋಡ್ಬೋದು ಫ್ರೀ ಫಾಲ್ ಮೇಲಿಂದ ಕೆಳಗಡೆ ಬರ್ತಾ ಇದೆ ಅಂದರೆ ನಮಗೇನಾಗಿರುತ್ತೆ, ಅಲ್ಲಿ ಮಾಸ್, ಆ ವಸ್ತುವಿನ ಮಾಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಮಾಸ್ 0 ಆಯಿತು ಅಂದರೆ ಆಕ್ಸಿಲರೇಷನ್ 10, F = 0 × 10 ಏನಾಗಿರುತ್ತೆ, 0 ನ್ಯೂಟನ್ನೇ ಆಗಿರುತ್ತೆ. ಓಕೆ, ಯಾವುದೇ ಒಂದು ಫ್ರೀ ಫಾಲ್ ಆಬ್ಜೆಕ್ಟ್ ಮೇಲಿಂದ ಕೆಳಗಡೆ ಬೀಳ್ತಾ ಇದೆ, ಅದು ಇನ್ ದ ಡೈರೆಕ್ಷನ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಅದೇನಾಗಿರುತ್ತೆ, 0 ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ದ ಆಡಿಬಲ್ ಫ್ರೀಕ್ವೆನ್ಸಿ ರೇಂಜ್ ಆಫ್ ದ ಹ್ಯೂಮನ್ ಇಯರ್ಸ್. ಕನ್ನಡದಲ್ಲಿ ನೋಡ್ಬೇಕಂದ್ರೆ ಮಾನವ ಕಿವಿಯ ಶ್ರವ್ಯ ಆವರ್ತನ ಶ್ರೇಣಿ. ಓಕೆ, ಇದನ್ನು ನಾವು ಆಡಿಬಲ್ ರೇಂಜ್ ಅಂತ ಕರಿತೀವಿ. ನಮ್ಮ ಮನುಷ್ಯರಿಗೆ ಅಥವಾ ಅನಿಮಲ್ಸ್ಗಳಿಗೆ ನಾವೊಂದು ಕೆಲವೊಂದು ಸ್ಪೆಸಿಫಿಕ್ ರೇಂಜಸ್ಗಳಿದ್ದಾವೆ. ಹ್ಯೂಮನ್ ಬೀಯಿಂಗ್ಸಿಗೂ ರೇಂಜ್ ಇದ್ದಾವೆ, ಮತ್ತು ಎಲಿಫೆಂಟ್ಸ್ ಮತ್ತು ಬ್ಯಾಟ್ಸ್ಗಳು ಡಿಫ್ರೆನ್ಸ್ ರೇಂಜಸ್ ಇದ್ದಾವೆ. ನಮ್ಮದು ನಾರ್ಮಲ್ಲಾಗೆ 20 ಹರ್ಟ್ಸಿಂದ 20,000 ಹರ್ಟ್ಸ್ ಇರುತ್ತೆ. ಓಕೆ, ಇದನ್ನು ನಾವು ಆಡಿಬಲ್ ರೇಂಜ್ ಅಂತ ಕರಿತೀವಿ. ಆಡಿಬಲ್ ರೇಂಜ್ ಆಫ್ ಹ್ಯೂಮನ್ ಬೀಯಿಂಗ್ಸಿಗಿದು, ಹ್ಯೂಮನ್ ಬೀಯಿಂಗ್ಸಿಗೆ. ಮುಂದೆ ಬಂದರೆ ನಾವು ಇದನ್ನು ಈ 20 ಕಿಲೋ ಹರ್ಟ್ಸ್ಗಿಂತ ಜಾಸ್ತಿ ಇದ್ದರೆ ಇದನ್ನು ನಾವು ಅಲ್ಟ್ರಾಸೋನಿಕ್ ಅಂತ ಕರಿತೀವಿ, ಅಲ್ಟ್ರಾಸೋನಿಕ್ ಸೌಂಡ್. ಅದೇ ರೀತಿ ನಾವು ಈ ಆಡಿಬಲ್ ರೇಂಜಿಂದ ಹಿಂದೆ ಬಂದರೆ ಇನ್ಫ್ರಾಸೋನಿಕ್ ಅಂತ ಕರಿತೀವಿ. ಈ ಇನ್ಫ್ರಾಸೋನಿಕ್ಕು ತುಂಬ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ರಿ. ಮ್ಯಾಕ್ಸಿಮಮ್ ವೇವ್ಲೆಂತ್ ಇರುತ್ತೆ, ಮ್ಯಾಕ್ಸಿಮಮ್ ವೇವ್ಲೆಂತ್, ಮ್ಯಾಕ್ಸಿಮಮ್ ವೇವ್ಲೆಂತ್ ಇರುತ್ತೆ. ಇದನ್ನು ಯಾವ ಬಳಸ್ತಾವಪ್ಪ ಅಂದರೆ ಎಲಿಫ್ಯಾಂಟ್ಗಳು ಬಳಸ್ತವೆ. ಎಲಿಫ್ಯಾಂಟ್ಗಳು ಈ ಇನ್ಫ್ರಾಸೋನಿಕ್ ಸೌಂಡನ್ನ ಬಳಸ್ಕೊಂಡು 100 ಕಿಲೋಮೀಟ್ರು ಅಥವಾ 100 ಮೈಲ್ಸ್ಗಿಂತ ಜಾಸ್ತಿ ಇದ್ದರೂ ಸಹ ಇವು ಕಮ್ಯುನಿಕೇಟ್ ಮಾಡ್ತವೆ. ತುಂಬ ಇಂಪಾರ್ಟೆಂಟು. ಯಾವುದೇ ಒಂದು ಅನಿಮಲ್ ಬಳಸ್ತಾ ಇದೆ ಇನ್ಫ್ರಾಸೋನಿಕ್ ಸೌಂಡ್ನ ಅಂದರೆ ಅದು ಎಲಿಫೆಂಟ್ ಆಗಿದೆ. ಎಲಿಫೆಂಟು 100 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಸಹ ಅದು ಇನ್ನೊಂದು ಎಲಿಫೆಂಟ್ ಜೊತೆ ಈ ಇನ್ಫ್ರಾಸೋನಿಕ್ ಸೌಂಡನ್ನ ಬಳಸಿ ಕಮ್ಯುನಿಕೇಟ್ ಮಾಡುತ್ತೆ. ಯಾಕಪ್ಪ ಇಷ್ಟು ದೂರ ಇದು ಚಲಿಸುತ್ತೆ ಅಂದರೆ ಮ್ಯಾಕ್ಸಿಮಮ್ ವೇವ್ಲೆಂತ್ ಇರುತ್ತೆ. ಇನ್ಫ್ರಾಸೋನಿಕ್ ಸೌಂಡು ಮ್ಯಾಕ್ಸಿಮಮ್ ವೇವ್ಲೆಂತ್ ಇರೋದ್ರಿಂದ ತುಂಬ ದೂರ ಚಲಿಸುತ್ತೆ. ಅದೇ ರೀತಿ ನಾವು ಅಲ್ಟ್ರಾಸೋನಿಕ್ ಸೌಂಡಿಗೆ ಬಂದರೆ ಈ ಆಡಿಬಲ್ ರೇಂಜ್ ನಮಗೆ ಹ್ಯೂಮನ್ ಬೀಯಿಂಗ್ಸಿಗೆ ಮಾತ್ರ ಕೇಳಿಸುತ್ತೆ. ಓಕೆ, ಇನ್ಫ್ರಾಸೋನಿಕ್ ಎಲಿಫೆಂಟ್ಸ್ಗಳಿಗೆ ಕೇಳಿಸುತ್ತೆ. ಇಲ್ಲಿ ಮುಂದೆ ಬಂದರೆ ನಾವು ಇವನ್ನ ಬ್ಯಾಟ್ಗಳು ಬಳಸ್ತೇವೆ. ಈ ಅಲ್ಟ್ರಾಸೋನಿಕ್ ಸೌಂಡು ಬ್ಯಾಟ್ ಮತ್ತು ಡಾಲ್ಫಿನ್ಗಳು ಬಳಸ್ತಾ ಬರ್ತವೆ. ಓಕೆ, ಇಲ್ಲಿಗೆ ಬಂದರೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ 20 to 20 ಹರ್ಟ್ಸ್ ಅಂತ ಕರಿತೀವಿ, ಅಥವಾ 20 ಹರ್ಟ್ಸಿಂದ 20 ಕಿಲೋ ಹರ್ಟ್ಸ್ ಅಂತಲೂ ಕರಿತೀವಿ. 20 ಕಿಲೋ ಹರ್ಟ್ಸ್. ಇದನ್ನು ಕಿಲೋ ಹರ್ಟ್ಸಿಗೆ ಕನ್ವರ್ಟ್ ಮಾಡಿದರೆ 20 ಕಿಲೋ ಹರ್ಟ್ಸ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಈಸಿಲಿ ಚಾರ್ಜ್ಡ್ ಬೈ ಫ್ರಿಕ್ಷನ್. ಕನ್ನಡದಲ್ಲಿ ನೋಡಬೇಕಂದ್ರೆ ಕೆಳಗಿನವುಗಳಲ್ಲಿ ಯಾವುದನ್ನು ಘರ್ಷಣೆಯಿಂದ ಸುಲಭವಾಗಿ ಚಾರ್ಜ್ ಮಾಡಲು ಸಾಧ್ಯ ಇಲ್ಲ. ನೆನಪಲ್ಲಿ ಇಟ್ಕೊಳ್ರಿ, ನಮಗೆ ಫಸ್ಟ್ ಗೊತ್ತಿರಬೇಕು ಕಂಡಕ್ಟರ್ ಮತ್ತು ಇನ್ಸುಲೇಟರ್ಸ್. ಕಂಡಕ್ಟರ್ಸ್ ಏನು ಮಾಡ್ತವೆ, ಎಲೆಕ್ಟ್ರಿಸಿಟಿನ ಈಸಿಯಾಗಿ ಫ್ಲೋ ಆಗೋಕ್ಕೆ ಬಿಡ್ತವೆ. ಆದರೆ ನಾನ್ ಕಂಡಕ್ಟರ್ಸ್ ಇರ್ತಾವಲ್ಲ, ಅವೇನು ಮಾಡ್ತವೆ, ಯಾವುದೇ ಒಂದು ಎಲೆಕ್ಟ್ರಿಸಿಟಿನ ತನ್ನ ಮೂಲಕ ಹಾದು ಹೋಗೋಕ್ಕೆ ಬಿಡಲ್ಲ. ಆದ್ದರಿಂದ ನಾವಿಲ್ಲಿ ಫ್ರಿಕ್ಷನ್ ಮೂಲಕ ಏನಾದರೂ ಘರ್ಷಣೆಯಿಂದ ಏನಾದರೂ ಚಾರ್ಜನ್ನ, ಸ್ಟ್ಯಾಟಿಕ್ ಚಾರ್ಜಸ್ನ ಸ್ಟೋರ್ ಮಾಡೋಕ್ಕೆ ಹೋದರೆ ಈ ಕಾಪರ್ ರಾಡ್ ಇದೆಯಲ್ಲ, ಇದು ಈಸಿಯಾಗಿ ಚಾರ್ಜಸ್ನ ಫ್ಲೋ ಆಗೋಕ್ಕೆ ಬಿಡೋದ್ರಿಂದ ಇದರಲ್ಲಿ ನಮಗೆ ಏನಾಗುತ್ತೆ, ಚಾರ್ಜ್ ಆಗಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಈಸಿಲಿ ಚಾರ್ಜ್ಡ್. ನಾವೆಷ್ಟೇ ಫ್ರಿಕ್ಷನ್ ಮಾಡಿದರೂ ಈ ಕಾಪರ್ ರಾಡು ಏನಾಗುತ್ತೆ, ಈ ಕಂಡಕ್ಟರ್ ಆಗಿರೋದ್ರಿಂದ ಇದು ಚಾರ್ಜ್ ಆಗೋದಿಲ್ಲ. ಇವು ನಾನ್ ಕಂಡಕ್ಟರ್ಸ್ ಇದಾವಲ್ಲ, ಇವು ಮೂರು ಸಹ ಪ್ಲಾಸ್ಟಿಕ್ ಆಗಿರ್ಬೋದು, ವುಲನ್ ಕ್ಲಾತ್ ಆಗಿರ್ಬೋದು, ಮತ್ತು ಇನ್ಫ್ಲೇಟೆಡ್ ಬಲೂನ್ ಆಗಿರ್ಬೋದು, ಇವೆಲ್ಲವೂ ಸಹ ಸ್ಟಾಟಿಕ್ ಎಲೆಕ್ಟ್ರಿಸಿಟಿನ ತೋರಿಸ್ತವೆ. ಸ್ಟಾಟಿಕ್ ಎಲೆಕ್ಟ್ರಿಸಿಟಿನ. ಓಕೆ, ಈ ಕಾಪರ್ ರಾಡ್ ಅನ್ನೋದಿಲ್ಲಿ ಆನ್ಸರ್ ಆಗಿರುತ್ತೆ.
ನೆಕ್ಸ್ಟ್ ವಾಟ್ ಈಸ್ ದ ಯೂನಿಟ್ ಆಫ್ ಟೆಂಪ್ರೇಚರ್? ಯೂನಿಟ್ ಆಫ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ, ತಾಪಮಾನದ ಘಟಕ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಸೆಲ್ಸಿಯಸ್ಸು ಕರೆಕ್ಟ್ ಆನ್ಸರ್, ಫ್ಯಾರನೀಟು ಕರೆಕ್ಟ್ ಆನ್ಸರು ಮತ್ತು ಕೆಲ್ವಿನ್ನು ಕರೆಕ್ಟ್ ಆನ್ಸರ್. ಹಾಗಾದರೆ ಇಲ್ಲಿ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ ಆಲ್ ಆಫ್ ದೀಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಆಲ್ ಆಫ್ ದೀಸ್ ಇಲ್ಲಿ ಕರೆಕ್ಟ್ ಆನ್ಸರ್. ಇಲ್ಲೇನು ಸೆಲ್ಸಿಯಸ್ಸು ಮತ್ತು ಫ್ಯಾರನೀಟು ಮತ್ತು ಕೆಲ್ವಿನ್ ಸ್ಕೇಲ್ಗೆ ನಾವು ನೋಡ್ತಾ ಬಂದರೆ ಬಾಯ್ಲಿಂಗ್ ಪಾಯಿಂಟು ಮತ್ತು ಫ್ರೀಸಿಂಗ್ ಪಾಯಿಂಟು ಚೇಂಜ್ ಆಗ್ತಾ ಬರುತ್ತೆ. ಈ ಸಲ ಈ ಕ್ವಶನ್ಸ್ ಕೇಳಿದ್ದಾನೆ ಅಂದರೆ ನೆಕ್ಸ್ಟ್ ಏನು ಮಾಡ್ಬೋದು, ಸೆಲ್ಸಿಯಸ್ಸಲ್ಲಿ ಬಾಯ್ಲಿಂಗ್ ಪಾಯಿಂಟು ಮತ್ತು ಫ್ರೀಸಿಂಗ್ ಪಾಯಿಂಟು ಕೇಳ್ಬೋದು, ಅಥವಾ ಫ್ಯಾರನೀಟಲ್ಲಿ ನಿಮಗೆ ಕೇಳ್ತಾ ಬರ್ಬೋದು, ಅಥವಾ ಕೆಲ್ವಿನಲ್ಲೂ ಸಹ ಫ್ರೀಸಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ನ ಕೇಳ್ತಾ ಬರ್ಬೋದು. ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈ ಸೆಲ್ಸಿಯಸ್ಸಲ್ಲಿ ನಾವು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ನ ಎಷ್ಟು ಅಂತ ಕರಿತೀವಿ, 0 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಗಿರುತ್ತಪ್ಪ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಓಕೆ, ನಾವು ಫ್ಯಾರನೀಟಿಗೆ ಬಂದರೆ ಫ್ರೀಸಿಂಗ್ ಪಾಯಿಂಟ್ FP ಅಂತ ಕರಿಬೋದು. ಫ್ರೀಸಿಂಗ್ ಪಾಯಿಂಟ್ ಎಷ್ಟಿರುತ್ತಪ್ಪ ಅಂದರೆ 32 ಡಿಗ್ರಿ ಫ್ಯಾರನೀಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗಿರುತ್ತಪ್ಪ ಅಂದರೆ 212 ಡಿಗ್ರಿ ಫ್ಯಾರನೀಟ್ ಆಗಿರುತ್ತೆ. ಈ ಥರ ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಅಂದರೆ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗಳಲ್ಲಿ ಅವ್ರು ಏನು ಮಾಡ್ತಾರೆ, ಫ್ರೀಸಿಂಗ್ ಪಾಯಿಂಟು ಅಥವಾ ಬಾಯ್ಲಿಂಗ್ ಪಾಯಿಂಟ್ ಕೇಳ್ತಾ ಬರ್ತಾರೆ. ನೆಕ್ಸ್ಟ್ ಈ ಕೆಲ್ವಿನ್ನಲ್ಲಿ ಬಂದರೆ 273.15 ಕೆಲ್ವಿನ್ ಅಂತ ಕರಿತೀವಿ. ಅದೇ ರೀತಿ ಈ ಬಾಯ್ಲಿಂಗ್ ಪಾಯಿಂಟನ್ನು ನಾವು ಕೆಲ್ವಿನ್ನಲ್ಲಿ ಬರೆಯೋದಾದರೆ ಎಷ್ಟಿರುತ್ತಪ್ಪ ಅಂದರೆ 373.15 ಡಿಗ್ರಿ ಕೆಲ್ವಿನ್ ಇರುತ್ತೆ. ಇವಷ್ಟನ್ನು ಸಹ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ನೆಕ್ಸ್ಟ್ ಈ ಡೈರೆಕ್ಟ್ ಕ್ವಶನ್ಸ್ ಬರೋದಿಲ್ಲ, ಬಾಯ್ಲಿಂಗ್ ಪಾಯಿಂಟ್ ಮತ್ತು ಫ್ರೀಸಿಂಗ್ ಪಾಯಿಂಟ್ಗಳ ಮೇಲೆ ಕ್ವಶನ್ಸ್ ಬರ್ತಾ ಹೋಗ್ಬೋದು. ನೆಕ್ಸ್ಟ್, ವೆನ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಎ ಮೆಟಾಲಿಕ್ ಕಂಡಕ್ಟರ್, ಅಮೌಂಟ್ ಆಫ್ ಇಟ್ ಪ್ರೊಡ್ಯೂಸ್ಡ್ ಇನ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಇಟ್. ನಾವು ಅದನ್ನು ಕನ್ನಡದಲ್ಲಿ ನೋಡಬೇಕಂದ್ರೆ, ಲೋಹೀಯ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾದು ಹೋದಾಗ ವಾಹಕದಲ್ಲಿ ಉತ್ಪತ್ತಿಯಾಗುವ ಶಾಖದ ಪ್ರಮಾಣವು ಅದರ ಮೇಲೆ ಅವಲಂಬಿತವಾಗಿರುತ್ತೆ ಅಂತ. ಇಲ್ಲಿ 4 ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಟೆಂಪ್ರೇಚರ್ ಅಥವಾ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಮೆಟೀರಿಯಲ್ಲು ಸಹ ಇಲ್ಲಿ ಕರೆಕ್ಟ್ ಆನ್ಸರೇ. ಲೆಂತ್ ಆ್ಯಂಡ್ ಥಿಕ್ನೆಸ್ಸು ಸಹ ಕರೆಕ್ಟ್ ಆನ್ಸರೇ. ಮೆಟೀರಿಯಲ್ ಆ್ಯಂಡ್ ಥಿಕ್ನೆಸ್ಸು ಕರೆಕ್ಟ್ ಆನ್ಸರೇ. ಆದರೆ ಇಲ್ಲಿ ನಮಗೆ ವಸ್ತು ಬರಬೇಕಂದ್ರೆ ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ ಅಂದರೆ ಅದು ಮೆಟೀರಿಯಲ್ಲು, ಲೆಂತ್ ಮತ್ತು ಥಿಕ್ನೆಸ್. ಯಾಕಪ್ಪ ಅಂತ ಹೇಳ್ತೀನಿ, ನಾವು ಹೀಟ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಕಾಪರ್ ವೈರ್ ಬಳಸಿದ್ರೆ ಆಗಲ್ಲ. ಓಕೆ, ಯಾಕಪ್ಪ ಅಂದರೆ ಕಾಪರ್ ರಾಡು ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ಇದರಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ರೆಸಿಸ್ಟೆನ್ಸ್ ಕಡಿಮೆ ಇತ್ತಂದರೆ ನಮಗೇನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗಲ್ಲ. ಯಾಕೆಂದರೆ ಕೊಲಿಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಆ್ಯಂಡ್ ಪಾಸಿಟಿವ್ ಅಯಾನ್ಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಕಡಿಮೆ ಫ್ರಿಕ್ಷನ್ಸ್ ಇರೋದ್ರಿಂದ, ಅದು ಕೊಲಿಷನ್ ಇರೋದ್ರಿಂದ ನಮಗೆ ಇಲ್ಲಿ ಹೀಟ್ ಜಾಸ್ತಿ ಆಗೋದಿಲ್ಲ. ಅದೇ ನಾನು ಮೆಟೀರಿಯಲ್ನ ನಿಕ್ರೋಮ್ ಬಳಸ್ತೀನಿ. ನಿಕ್ರೋಮು ಐ ಮೆಲ್ಟಿಂಗ್ ಪಾಯಿಂಟು ಮತ್ತು ಐ ರೆಸಿಸ್ಟೆನ್ಸ್ ಹೊಂದಿದೆ. ಓಕೆ, ಇಲ್ಲಿ ನೋಡ್ಬೋದು 2 ಮೆಟೀರಿಯಲ್ ಬಳಸೀನಿ, ಕಾಪರು ಮತ್ತು ನಿಕ್ರೋಮ್ನ ಎಕ್ಸಾಂಪಲ್ ಕೊಡೋಕ್ಕೆ. ಈ ಕಾಪರ್ನ ನಾನು ಏನಾದರೂ ಹೀಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಬಳಸಿದರೆ ಅಷ್ಟಾಗಿ ಹೀಟ್ ಪ್ರೊಡ್ಯೂಸ್ ಆಗೋಲ್ಲ, ಯಾಕೆಂದರೆ ಇದು ಗುಡ್ ಕಂಡಕ್ಟರು, ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಅದೇ ನಿಕ್ರೋಮಿಗೆ ಬಂದರೆ ಇದರಲ್ಲಿ ಏನಾಗಿರುತ್ತೆ, ನಮಗೆ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ. ಆ ವಸ್ತುವಿನಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆ ಅಂದರೆ ಎಲೆಕ್ಟ್ರಾನ್ಸು ಮತ್ತು ಪಾಸಿಟಿವ್ ಅಯಾನ್ಸ್ಗಳ ಮಧ್ಯೆ ಏನಾಗುತ್ತೆ, ಕೊಲಿಷನ್ ಜಾಸ್ತಿ ಆಗುತ್ತೆ. ಕೊಲಿಷನ್ ಜಾಸ್ತಿ ಆದಾಗ ನಮಗೆ ಹೀಟ್ ಜಾಸ್ತಿ ಆಗುತ್ತೆ. ಹಾಗಾದರೆ ಈ ಮೆಟೀರಿಯಲ್ಲು ಸಹ ನಮಗೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಲೆಂತ್ ಆ್ಯಂಡ್ ಥಿಕ್ನೆಸ್. ಲೆಂತಿಗೆ ಬರೋಣ. ಲೆಂತ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಇಲ್ಲಿ ಲೆಂತಲ್ಲಿ ನಮಗೆ ಇಲ್ಲಿ ಪಾಸಿಟಿವ್ ಅಯಾನ್ಸ್ ಇರ್ತವೆ ಮತ್ತು ನೆಗೆಟಿವ್ ಅಯಾನ್ಸ್ಗಳು ಸಹ ಇರ್ತವೆ. ಯಾವಾಗ ನಾವು ಉದ್ದ ಮಾಡ್ತೀವೋ ಈ ಪಾಸಿಟಿವ್ ಅಯಾನ್ಸು ಮತ್ತು ನೆಗೆಟಿವ್ ಅಯಾನ್ಸ್ಗಳ ಮಧ್ಯೆ ಕೊಲಿಷನ್ ಜಾಸ್ತಿ ಆಗುತ್ತೆ. ಉದ್ದ ಕಡಿಮೆ ಇದ್ರೆ ಏನಾಗುತ್ತೆ, ಕೊಲಿಷನ್ ಕಡಿಮೆ ಇರುತ್ತೆ. ಯಾಕೆ ಅಂದರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸು ಮತ್ತು ನಂಬರ್ ಆಫ್ ಪಾಸಿಟಿವ್ ಅಯಾನ್ಸ್ಗಳು ಕಡಿಮೆ ಇರ್ತವೆ. ಅದೇ ನಾನು ಏನಾದರೂ ಲೆಂತ್ ಜಾಸ್ತಿ ಮಾಡಿದರೆ ಕಾನ್ಸಂಟ್ರೇಷನ್ ಆಫ್ ಪಾಸಿಟಿವ್ ಅಯಾನ್ಸು ಮತ್ತು ನೆಗೆಟಿವ್ ಅಯಾನ್ಸ್ಗಳು ಏನಾಗ್ತವೆ, ಜಾಸ್ತಿ ಆಗ್ತವೆ. ಜಾಸ್ತಿ ಆದಾಗ ಏನಾಗುತ್ತೆ, ಕೊಲಿಷನ್ಗಳು ಜಾಸ್ತಿ ಆಗ್ತವೆ ಉದ್ದ ಆದಂಗೆ. ಈ ಕಂಡಕ್ಟರ್ನ ಉದ್ದ ಜಾಸ್ತಿ ಆದಂಗೆ ಏನಾಗುತ್ತೆ, ಕೊಲಿಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಥಿಕ್ನೆಸ್ ಅಷ್ಟೇ. ಥಿಕ್ನೆಸ್ ಏನಾದರೂ ತುಂಬ ಚಿಕ್ಕದಾಗಿತ್ತು ಆವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳು ಫ್ರೀಯಾಗೆ ಮೂವ್ ಆಗೋಕ್ಕಲ್ಲ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ. ಯಾಕೆಂದರೆ ಎಲೆಕ್ಟ್ರಾನ್ಗಳು ಪ್ರತಿ ಪಾಸಿಟಿವ್ ಅಯಾನ್ಸ್ಗಳಿಗೂ ಡಿಕ್ಕಿ ಹೊಡ್ಕೊಂತ ಅಥವಾ ಕೊಲಿಷನ್ ಮಾಡ್ಕೊತ ಮುಂದೆ ಹೋಗ್ಬೇಕಾಗುತ್ತೆ. ಸ್ಪೇಸ್ ಏನಾದರೂ ಜಾಸ್ತಿ ಇತ್ತಂದರೆ ಫ್ರೀಯಾಗಿ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತವೆ. ಇಲ್ಲಿ ನೋಡ್ರಿ, ಇದು ಸಹ ಡಿಪೆಂಡ್ ಆಗಿರುತ್ತೆ ಹೀಟ್ ಮೇಲೆ. ಹಾಗಾಗಿ ನಮಗೆ ನೆಕ್ಸ್ಟ್ ಮೆಟೀರಿಯಲ್, ಇವಷ್ಟು ಸಹ ಕರೆಕ್ಟ್ ಆನ್ಸರೇ. ಮೆಟೀರಿಯಲ್ಲು, ಲೆಂತ್ ಮತ್ತು ಥಿಕ್ನೆಸ್ ಮೇಲೆ
ಇಲ್ಲಿ ಡಿಪೆಂಡ್ ಆಗಿರುತ್ತೆ ಟೆಂಪ್ರೇಚರ್ ಕಂಡಕ್ಟರ್ನ. ನೆಕ್ಸ್ಟ್ ದ ಬಾಡೀಸ್ ಆಫ್ ಮಾಸಸ್ ಎಮ್ ಆ್ಯಂಡ್ 4m. ಇಲ್ಲಿ 2 ಮಾಸಸ್ ಕೊಟ್ಟಿದ್ದಾರೆ. M1 ಅಂತ ಕರಿತೀನಿ, ಎಷ್ಟಿದೆ M ಇದೆ. ನೆಕ್ಸ್ಟ್ ಸೆಕೆಂಡ್ ಆಬ್ಜೆಕ್ಟ್ M2 ಇದೆ, ಇದ್ರ ಮಾಸ್ ಎಷ್ಟಿದೆ 4m ಇದೆ. ಆರ್ ಮೂವಿಂಗ್ ವಿತ್ ಎ ಈಕ್ವಲ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿನ ನಾನು K1 = K2 ಅಂತ ಕರಿತೀನಿ. ಯಾಕಪ್ಪ ಅಂದರೆ ಎರಡೂ ಸಹ ಇಲ್ಲಿ ಈಕ್ವಲ್ ಆಗಿದೆ. ದ ರೇಷಿಯೋ ಆಫ್ ದೇರ್ ಲೀನಿಯರ್ ಮೂಮೆಂಟಮ್. ಹಾಗಾದರೆ ಲೀನಿಯರ್ ಮೂಮೆಂಟಮ್ನ ರೇಷಿಯೋ ನೋಡ್ತಾ ಹೋಗ್ಬೇಕಾಗುತ್ತೆ. ಕನ್ನಡದಲ್ಲಿ ನೋಡಿದರೆ M ಮತ್ತು 4m ದ್ರವ್ಯರಾಶಿಗಳ ದೇಹಗಳು ಸಮಾನ ಚಲನ ಶಕ್ತಿಯೊಂದಿಗೆ ಚಲಿಸುತ್ತಿವೆ. ಅವುಗಳ ರೇಖೀಯ ಮೂಮೆಂಟ ಅನುಪಾತ. ಇಲ್ಲಿ ನಾವು ಮೂಮೆಂಟಾದ ಅನುಪಾತನ ನೋಡಬೇಕಾಗುತ್ತೆ. ಫಸ್ಟು ನಮಗೆ ರೇಷಿಯೋ ಯಾವ ಥರ ಬರ್ಕೊಬೇಕಂತ ಗೊತ್ತಿರಬೇಕು. ರೇಷಿಯೋ ನಾವಿಲ್ಲಿ ಮೂಮೆಂಟ ಕೇಳಿರೋದು ಲೀನಿಯರ್ ಮೂಮೆಂಟನ ನಾವು P1/P2 ಅಂತ ಕರಿಬೋದು. ಓಕೆ, ಅದೇನಪ್ಪ ಅಂದರೆ M1/M2 ಆಗಿರುತ್ತೆ. ಮಾಸ್ ಆಫ್ ದ ಆಬ್ಜೆಕ್ಟ್ 1 ಟು ದ ಮಾಸ್ ಆಫ್ ದ ಆಬ್ಜೆಕ್ಟ್ 2 ಆಗಿರುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಸ್ಕ್ವಯರ್ ರೂಟ್ ಬರ್ತಾ ಹೋಗುತ್ತೆ. ಸ್ಕ್ವಯರ್ ರೂಟ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಫಸ್ಟ್ M ಇದೆ, ನಾವು ಇದನ್ನು M ಅಂತ ಬರ್ಕೊತೀವಿ. ನೆಕ್ಸ್ಟ್ M2 ಎಷ್ಟಿದೆ ನಮಗೆ √4m ಇದೆ. ಓಕೆ, ನಾನು ಇದನ್ನು √1 ಅಂತ ಬರಿತೀನಿ. ಯಾಕೆಂದರೆ M ಒಂದೇ ಇದೆ, ಇಲ್ಲಿ 1 ಅಂತ ಬರಿಬೋದು. ನೆಕ್ಸ್ಟ್ ಇದನ್ನು √4 ಅಂತ ಬರಿಬೋದು. ನೆಕ್ಸ್ಟ್ ನಾನು √1² / √4ನ ನಾನು 2² ಅಂತ ಬರಿತೀನಿ. ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದು ಎಷ್ಟಪ್ಪ ಅಂದರೆ ನಮಗೆ 1/2. ಇದನ್ನು ನಾವೇನಂತ ಅನುಪಾತದ ರೂಪದಲ್ಲಿ ಬರೆದ್ರೆ 1:2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಅದು 1:2 ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ. ಯಾವಾಗಲೂ ಸಹ ಕೈನೆಟಿಕ್ ಎನರ್ಜಿ ಈಕ್ವಲ್ ಆಗಿದ್ದಾವೆ, ಮಾಸಸ್ ಡಿಫ್ರೆನ್ಸ್ ಇದ್ದಾವೆ ಅಂದರೆ ನಾವು ಬರೀ ರೇಷಿಯೋ ಮಾಡೋದಷ್ಟೇ. ಮಾಸ್ M1/M2ನ. ಓಕೆ, ನೆಕ್ಸ್ಟ್ ಎ ಬಾಲ್ ಆಫ್ ಮಾಸ್ 0.1 kg is thrown against a wall. It strikes the wall normally with a velocity of 30 meters per second and rebounds with a velocity of 20 meters per second in opposite direction. Then impulse of the force by the ball and the ball is. ಅದನ್ನೇ ನಾವು ಕನ್ನಡದಲ್ಲಿ ನೋಡಬೇಕಂದ್ರೆ 0.1 kg ದ್ರವ್ಯರಾಶಿಯ ಚೆಂಡನ್ನು ಗೋಡೆಯ ವಿರುದ್ಧ ಎಸೆಯಲಾಗುತ್ತದೆ. ಅದು ಸಾಮಾನ್ಯವಾಗಿ ಪ್ರತಿ ಸೆಕೆಂಡಿಗೆ 30 ಮೀಟರ್ ವೇಗದಲ್ಲಿ ಗೋಡೆಗೆ ಬಡಿಯುತ್ತದೆ ಮತ್ತು ಪ್ರತಿ ಸೆಕೆಂಡಿಗೆ 20 ಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮರುಕಳಿಸ್ತದೆ. ನಂತರ ಚೆಂಡು ಮತ್ತು ಚೆಂಡಿನ ಬಲದ ಪ್ರಚೋದನೆ ಎಷ್ಟು ಅಂತ ಗೊತ್ತಿರಬೇಕು. ಇದನ್ನು ನಾವು ಇಂಗ್ಲೀಷಲ್ಲಿ ಇಂಪಲ್ಸ್ ಅಂತ ಕರಿತೀವಿ. ಇಂಪಲ್ಸ್. ಈ ಇಂಪಲ್ಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದರೆ ಆವೇಗದ ಬದಲಾವಣೆ ಅಂತ ಕರಿತೀವಿ. ಚೇಂಜ್ ಇನ್ ಮೂಮೆಂಟಮ್. ಮೂಮೆಂಟಮ್ನ ನಾವು ಆವೇಗ ಅಂತ ಕನ್ನಡದಲ್ಲಿ ಕರಿತೇವೆ. ಈ ಇಂಪಲ್ಸ್ ಯಾವಾಗಲೂ ಸಹ ಚೇಂಜ್ ಇನ್ ಮೂಮೆಂಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಬರ್ತೀನಿ. ಇಲ್ಲೊಂದು ವಾಲ್ ಇದೆ. ಈ ವಾಲ್ ಮೇಲೆ ಒಂದು ಬಾಲ್ ಏನು ಮಾಡ್ತಾಯಿದ್ದೀವಿ, ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಬೀಳುವಾಗ ಎಷ್ಟಿದೆ 30 ಮೀಟರ್ ಪರ್ ಸೆಕೆಂಡ್ ಇದೆ. ಈ ಬಾಲ್ ಬಿದ್ದ ಮೇಲೆ ಮತ್ತೆ ರೀಬೌಂಡ್ ಆಗುತ್ತಲ್ಲ, ಅದ್ರ ಸ್ಪೀಡ್ ಎಷ್ಟಿದೆಯಪ್ಪ ಅಂದರೆ ನೋಡ್ಬೋದು, ಇಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಇದೆ. ಓಕೆ, ನೋಡ್ಬೋದು ಇದು ಫಾರ್ವರ್ಡ್ ಡೈರೆಕ್ಷನ್ ಇದೆ. ಫಾರ್ವರ್ಡ್ ಡೈರೆಕ್ಷನ್ ಇರೋದ್ರಿಂದ ಇದೇನಾಗಿರುತ್ತೆ, ವ್ಯಾಲ್ಯೂ ಪಾಸಿಟಿವ್ ಆಗಿರುತ್ತೆ. ಅದೇ ಇದು ಬೌನ್ಸ್ ಆಗ್ತಾ ಇದೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂದರೆ ಈ ವ್ಯಾಲ್ಯೂ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಇಂಪಲ್ಸು ಯಾವಾಗಲೂ ಸಹ ಚೇಂಜ್ ಇನ್ ಮೂಮೆಂಟಮ್, ಆವೇಗದ ಬದಲಾವಣೆಗೆ ಈಕ್ವಲ್ ಆಗಿರುತ್ತೆ. ಚೇಂಜ್ ಇನ್ ಮೂಮೆಂಟಮ್ ಫಾರ್ಮುಲಾ ನಮಗೆ ಗೊತ್ತಿರಲೇ, ಮಾಸ್ ಇಂಟು V - U ಅಂತ ಕರಿತೀವಿ. V - U. ವಿನ ನಾವು ಫೈನಲ್ ವೆಲಾಸಿಟಿ ಅಂತ ಕರಿತೀವಿ. ಫೈನಲ್ ವೆಲಾಸಿಟಿ. ಅದೇ ರೀತಿ ಯುನ ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಇನಿಷಿಯಲ್ ವೆಲಾಸಿಟಿ. ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಮಾಸ್ ಎಷ್ಟಿದೆ, 0.1 ಇದೆ. ಅದೇ ರೀತಿ ನಮಗೆ ಫೈನಲ್ ವೆಲಾಸಿಟಿ ನೋಡ್ಬೋದು. ಇಲ್ಲಿ ಗೋಡೆಗೆ ಬಿದ್ದು ರಿಟರ್ನ್ ಬರುವಾಗ -20 ಇದೆ. -20. ನೆಕ್ಸ್ಟ್ ಮೈನಸ್ ಇದೆ. ಯು ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, 30 ಮೀಟರ್ ಪರ್ ಸೆಕೆಂಡ್ ಇದೆ. 30. 0.1 ಇಂಟು -50 ಆಗುತ್ತೆ. -50 ಇಂಟು 0.1 ನಮಗೆ ಏನಾಗಿರುತ್ತೆ, -5
ನ್ಯೂಟನ್ ಸೆಕೆಂಡ್ಸ್ ಆಗಿರುತ್ತೆ. ಓಕೆ, ಇಂಪಲ್ಸ್ ಏನಾಗಿರುತ್ತಪ್ಪ ಅಂದರೆ -5 ನ್ಯೂಟನ್ ಸೆಕೆಂಡ್ಸ್ ಆಗಿರುತ್ತೆ. ಇಲ್ಲಿ ಆಪ್ಷನ್ ನೋಡ್ಬೋದು, ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ -5 ನ್ಯೂಟನ್ ಸೆಕೆಂಡ್ಸ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಮ್ಯಾಗ್ನಿಟ್ಯೂಡ್ ಆಫ್ ಬಯಾಂಟ್ ಫೋರ್ಸ್ ಡಿಪೆಂಡ್ಸ್ ಆನ್. ಇಲ್ಲಿ ಬಯಾಂಟ್ ಫೋರ್ಸ್ ಅಂದರೆ ನಮಗೆ ಡೆನ್ಸಿಟಿ ಗೊತ್ತಿರಬೇಕು, ಮೇಯ್ನಾಗಿ ಡೆನ್ಸಿಟಿ. ಓಕೆ, ಬಯಾನ್ಸಿ ಅಂದರೆ ನಮಗೆ ಗೊತ್ತಿರಲಿ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ವಾಟರ್ ಅಂತ ಕರಿತೀವಿ, ಅಥವಾ ಫ್ಲೂಯಿಡ್ ಅಂತ ಕರಿತೀವಿ. ಅದು ಅಪ್ವರ್ಡ್ ಫೋರ್ಸ್ ಆಗಿರುತ್ತೆ. ಯಾವುದಾದ್ರೂ ಒಂದು ಬಾಲ್ನ ನಾವು ನೀರೊಳಗೆ ಅಮ್ಕಕ್ಕೆ ಹೋದ್ರೆ ಏನಾಗುತ್ತೆ, ಅದು ಮೇಲೆ ಬರುತ್ತೆ, ಅದನ್ನು ನಾವು ಬಯಾಂಟ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದರೆ ನಾವು ಯಾವ ಲಿಕ್ವಿಡನ್ನು ಅಥವಾ ಫ್ಲೂಯಿಡನ್ನು ಬಳಸಿರ್ತೀವಿ ಈ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ರಿ, ಯಾವಾಗಲೂ ಸಹ ಬಯಾಂಟ್ ಫೋರ್ಸ್ ಅನ್ನೋದು ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡ್ಬೋದು ನೀವು, ಸಮುದ್ರದ ಜಾಸ್ತಿ ನಾವು ಡೆನ್ಸಿಟಿ ಅಂದರೆ ಸಾಂದ್ರತೆ ಜಾಸ್ತಿ ಆಯ್ತಪ್ಪ ಉಪ್ಪಿಂದು ಅಂದರೆ ನಾವು ತೇಲ್ತೀವಿ. ಅಲ್ಲಿ ಇದೇ ಥರ ಇಲ್ಲೂ ಅಷ್ಟೇ ಬಯಾಂಟ್ ಫೋರ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಲಿಕ್ವಿಡಿನ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೆನ್ಸಿಟಿ ಅಂದರೆ ನಮಗೆ ಗೊತ್ತಿರಲಿ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಕರಿತೀವಿ, ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಯಾವಾಗಲೂ ಸಹ ಬಯಾಂಟ್ ಫೋರ್ಸ್ ಈ ಡೆನ್ಸಿಟಿ ಆಫ್ ಫ್ಲೂಯಿಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇಲ್ಲಿ ತನಕ ನಾವು ಕೆಲವೊಂದು ಕ್ವಶನ್ಸ್ನ ಡೀಟೇಲಾಗಿ ನೋಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಡಿಫ್ರೆಂಟ್ ಆದಂಥ ಕ್ವಶನ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.